ಎಸ್ ಎಸ್ಗೆ 100 ವರ್ಷದ ಇತಿಹಾಸ ಇದೆ. ಎಷ್ಟೋ ಸರ್ಕಾರಗಳು ಬಂದು ಎಷ್ಟೋ ಸರ್ಕಾರ ಬಿದ್ದು ಹೋದವು. ಇಂದಿರಾ ಗಾಂಧಿನೇ ಇದನ್ನು ಬ್ಯಾನ್ ಮಾಡೋಕ್ಕೆ ಹೋಗಿ ಸೋತು ಹೋದ್ಲು. ಇದೆಲ್ಲ ಗೊತ್ತಿದೆ ಅವರಿಗೆ. ಗೊತ್ತಿದ್ದು ಅನುಭವ ಇಲ್ಲದ ಜನಗಳನ್ನೆಲ್ಲ ಮಂತ್ರಿಗಳನ್ನು ಮಾಡಿ ಬಾಯಿಗೆ ಬಂದಂಗೆ ಮಾತಾಡಿ ಬೇಕಾಗಿತ್ತ ಇವರಿಗೆ. ಇದು ಯಾವಾಗಿಂದನೂ ಆರ್ ಎಸ್ ಎಸ್ ನಡ್ಕೊತ ಬಂದಿದ್ದು, ಯಾರೂ ಇದರ ಬಗ್ಗೆ ಮಾತಾಡಿಲ್ಲ. ಇದೇನೋ ಬೆಂಕಿ ಹಚ್ಚೋಕ್ಕಾಗಿ ಮಾತಾಡ್ತಾರೆ. ಇದು ತಮ್ಮ ಕಾಲು ಬಿಡಿಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ತನಗೆ ಬೆಂಕಿ ಹಚ್ಕೊಂಡ್ರೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಕಿ ಹತ್ತಿದೆ ಅನ್ನೋದು ಗೊತ್ತಿಲ್ಲ. ಈಗ ಅದನ್ನು ಆರ್ಸೋಕ್ಕೆ ಶತ ಪ್ರಯತ್ನ ಮಾಡ್ತಾಯಿದ್ದಾರೆ, ಅದನ್ನು ಆರ್ಸೋಕ್ಕೆ ಆಗ್ತಾಯಿಲ್ಲ. ಇಡೀ ಹಾಗಾಗಿ ಮೋಹನ್ ಭಾಗವತ್ ಅವರೇ ಡೆಲ್ಲಿಗೆ ಹೋಗಿ ಇವ್ರನ್ನ ಮೋದಿನೇ ಕಂಡು ಮಾತಾಡೋಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಬೇಕಾಗಿತ್ತಿದ್ದು? ಸುಮ್ಮನೆ ಕೂತಿದ್ರೆ ಸುಮ್ಮನೆ ಆ ಪಾಡಿಗೆ ನಡೀತಾ ಇದ್ದರು. ಯಾರಿಗೇನು ತೊಂದರೆನೂ ಮಾಡಿಲ್ಲ ಅವರು. ಯಾವುದೋ ಖಾಲಿ ಬಿದ್ದಿರೋ ಮೈದಾನದ ಹೋಗೋ ಮಾತಾಡಿದರೆ ಸರ್ಕಾರಿ ಭೂಮಿ ಒಳಗೆ ಅವ್ರಿಗೆ ಮಾಡಬಾರ್ದು ಅಂತ ಹೇಳಿ ಆರ್ಡರ್ ಮಾಡೋಕ್ಕೆ ಯಾರು ಇವರು ಸ್ವತಃ ಸರ್ಕಾರಿ ಭೂಮಿಯಲ್ಲ ಏನಂತ ಮಾತಾಡ್ತಿದ್ದಾರೆ. ಕ್ಷಮೆ ಕೇಳೋ ತನಕ ಬಿಡೋಲ್ಲ ಇವರು ಆರ್ ಎಸ್ ಅವರು. ಇಲ್ಲಿ ಮುಗಿಯಲ್ಲ ಇದು. ನಿಮ್ಮ ಹೆಸರು? ಅವನೂರು ಶ್ರೀನಿವಾಸ ಮೂರ್ತಿ. ಎಷ್ಟು ವಯಸ್ಸು ನಿಮಗೀಗ? 91.